ಕರ್ನಾಟಕದ ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ರಾಜ್ಯದಲ್ಲಿ ಇಂಥ ಹಲವಾರು ಕಳ್ಳಸ್ವಾಮೀಜಿಗಳು ಇವತ್ತು ಜನರ ನಂಬಿಕೆಗಳ ಮೇಲೆ ಆಟ ಆಡ್ತಾ ಇದ್ದಾರೆ. ಜನರ ನಂಬಿಕೆಗಳು ಕಷ್ಟಪಟ್ಟು ಶ್ರಮಪಟ್ಟು ಬೆವರು ಸುರಿಸಿ ದುಡ್ದಂಥ ದುಡ್ಡನ್ನು ಇವರು ಅವರ ನಂಬಿಕೆಗಳಿಂದ ಅವರ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ದುಡ್ಡು ಪೀಕ್ತಾ ಇದ್ದಾರೆ. ಮಾನ್ಯ ಗೃಹ ಮಂತ್ರಿಗಳು ಪ್ರಿಯಾಂಕ ಖರ್ಗೆ ಅವರೇ ದಯವಿಟ್ಟು ಇಂಥವ್ರ ಮೇಲೆ ಒಂದು ಕಣ್ಣಿಡಬೇಕು. ಗೃಹ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಒಂದು ಸ್ಪಷ್ಟವಾದಂಥ ಒಂದು ಸೂಚನೆಯನ್ನು, ಆದೇಶವನ್ನು ನೀವು ಕೊಡಬೇಕು. ಇಂಥ ಅನೈತಿಕ ಚಟುವಟಿಕೆಗಳು ಎಲ್ಲೆಲ್ಲಿ ನಡೀತಾ ಇದೆ ದೇವಾಲಯಗಳಲ್ಲಿ, ಅಂಥವ್ರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಈಗ ನಮ್ಮ KGF ತಾಲೂಕಲ್ಲಿ ಮಾನ್ಯ ವರಿಷ್ಠಾಧಿಕಾರಿಗಳಾದಂಥ ಶಿವಂಸು ರಜಪೂತ್ ಸರ್ ಅವರು ಏನು ಐವರಹಳ್ಳಿಯಲ್ಲಿ ಬೇತಾಳ ದೇವಸ್ಥಾನದಲ್ಲಿ ನಡೀತಾ ಇದ್ದಂಥ ಅನೈತಿಕ ಚಟುವಟಿಕೆಗಳ ಮೇಲೆ ಯಾವ ರೀತಿ ಕ್ರಮ ಕೈಗೊಂಡು ಅಲ್ಲಿದ್ದಂಥ ಈ ಕಳ್ಳ ಅಘೋರಿ ಸ್ವಾಮೀಜಿಗಳನ್ನೆಲ್ಲ ಕೂಡ ಇವತ್ತು ಜೈಲಿಗಟ್ಟಿದ್ದಾರೆ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಇರುವಂಥ ಇಂಥ ಕಳ್ಳ ಸ್ವಾಮೀಜಿಗಳ ಮೇಲೆ, ಜನರ ನಂಬಿಕೆಗಳ ಮೇಲೆ ಆಟ ಆಡ್ತಾ ಇರುವಂಥ ಇಂಥ ಕಳ್ಳರ ಮೇಲೆ, ಇಂಥ ರಾಮ ಇಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು. ಪ್ರೇಕ್ಷಕರ ಗಮನಕ್ಕೆ ಈ ಒಂದು ವಿಡಿಯೋ ದೇವರ ಮೇಲೆ ನಂಬಿಕೆ ಇರುವಂಥವರಿಗೆ, ಭಕ್ತಿ ಇರುವಂಥವರಿಗೆ ಯಾವುದೇ ಕಾರಣಕ್ಕೂ ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ನಿಮ್ಮ ನಂಬಿಕೆ ನಿಮ್ಮದು, ದೇವರ ಮೇಲೆ ನಿಮಗೆ ನಂಬಿಕೆ ಇರಲಿ. ಆದರೆ ಆ ನಂಬಿಕೆ ಮೂಢನಂಬಿಕೆ ಆಗದೆ ಇರಲಿ ಅನ್ನೋದು ಒಂದು ಒತ್ತಾಸೆಯ ಮೇಲೆ ನಾನು ವಿಡಿಯೋನ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ನಂಬಿಕೆ ಮತ್ತು ಭಕ್ತಿಯನ್ನು ನಾನು ಇಲ್ಲೂ ಪ್ರಶ್ನೆ ಮಾಡ್ತಾ ಇಲ್ಲ. ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿ, ನಿಮ್ಮ ಸಮಸ್ಯೆಗಳನ್ನೇ ಬಂಡವಾಳ ಮಾಡಿಕೊಂಡು, ವ್ಯಾಪಾರ ಮಾಡಿಕೊಂಡು ದುಡ್ಡು ಮಾಡ್ತಾ ಇರೋಂಥ ಕೆಲವು ಕಳ್ಳ ಕದೀಮ ಸ್ವಾಮೀಜಿಗಳಿಗೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನನ್ನ ಹೆಸರು ಶ್ರೀನಾಥ್ ನಾಸ್ತಿಕ್ ಅಂತ, ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು. ನೀವು ಈಗಾಗಲೇ ಕೋಲಾರ ಜಿಲ್ಲೆ ಕ್ಯಾಸಂಬಳ್ಳಿ ಐವರಹಳ್ಳಿ ಗ್ರಾಮದಲ್ಲಿ ಒಬ್ಬ ಅಘೋರಿ ಚಂದ್ರನಾಥ್ ಅನ್ನೋಂಥ ವ್ಯಕ್ತಿ ಬೇತಾಳ ದೇವರನ್ನ ಪೂಜೆ ಮಾಡ್ತಾ ಜನರು ಇಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮದು ಏನೇ ಸಮಸ್ಯೆ ಇರಲಿ ನಾನು ಬಗೆಹರಿಸ್ತೀನಿ ಅಂತ ಹೇಳ್ಕೊಂಡು ಅಲ್ಲಿ ಒಂದಷ್ಟು ಅನೈತಿಕ ಚಟುವಟಿಕೆಗಳನ್ನ ಮಾಡ್ತಾ ಇರೋಂಥರ ಬಗ್ಗೆ ನೀವೆಲ್ಲರೂ ಕೂಡ ನೋಡಿರ್ತೀರ. ಈ ವಿಚಾರವಾಗಿ ನಾನು ನಮ್ಮ KGF ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿಯನ್ನ ಮಾಡಿದ ಮೇರೆಗೆ ಅವರು ಕೂಡ ಈ ಬಗ್ಗೆ ಕ್ರಮವನ್ನು ಕೈಗೊಂಡು ಈಗಾಗಲೇ ಅವರನ್ನ ಜೈಲಿಗೆ ಅಟ್ಟಿದ್ದಾರೆ. ಈಗ ಅಲ್ಲಿ ನಡೀತಾ ಇರುವಂಥ ಎಲ್ಲ ಅನೈತಿಕ ಚಟುವಟಿಕೆಗಳಿಗೂ ಒಂದು ಬೀಗವನ್ನ ಹಾಕಿದ್ದಾರೆ. ಆದರೆ ಕೇವಲ ಜನರ ನಂಬಿಕೆಗಳನ್ನ ವ್ಯಾಪಾರ ಮಾಡಿಕೊಂಡಿರುವಂಥ ವ್ಯಕ್ತಿ ಕೇವಲ ಅಘೋರಿ ಚಂದ್ರನಾಥ್ ಒಬ್ಬನೇ ಇಲ್ಲ. ಇಂಥ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ. ಅಂಥ ವ್ಯಕ್ತಿಗಳಲ್ಲಿ ಇವತ್ತು ನಾವು ಆ ಒಂದು ವಿಡಿಯೋ ಮಾಡಿದ ಮೇಲೆ ಸುಮಾರು ಜನ ನಮಗೆ ಸಾಮಾಜಿಕ ಜಾಲತಾಣದ ಮುಖಾಂತರ, ನಮಗೆ ಪರ್ಸನಲ್ ಆಗಿ ಫೋನ್ ಮಾಡೋ ಮುಖಾಂತರ ಸುಮಾರು ದೇವಸ್ಥಾನಗಳ ಬಗ್ಗೆ, ಇಲ್ಲಿ ಇಂತಿಂಥ ವ್ಯವಹಾರಗಳು ನಡೀತಾ ಇದೆ ಅಂತ ಸುಮಾರು ದೇವಸ್ಥಾನಗಳ ಬಗ್ಗೆ, ಪೂಜಾರಿಗಳ ಬಗ್ಗೆ ಹೇಳ್ಕೊಬಂದರು. ಸೊ ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ನಮಗೆ ಅತಿ ಹೆಚ್ಚು ದೂರುಗಳು ಬಂದಿದ್ದು ಹೊಸಕೋಟೆ ಕಂಬಳಿಪುರ ಏನು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಕಾಟೇರಮ್ಮ ದೇವರ ಹೆಸರಿನಲ್ಲಿ ಅಲ್ಲಿ ನಡೀತಿರುವಂತಹ ಏನು ಅನಾಚಾರಗಳಿದೆ, ವ್ಯಾಪಾರ ಇದೆ, ಅಕ್ರಮ ಚಟುವಟಿಕೆಗಳೇನಿದೆ, ಇವೆಲ್ಲದರ ಬಗ್ಗೆ ಸುಮಾರು ಜನ ನಮಗೆ ವಿಧವಾಗಿ ಅವರವರ ಒಂದು ಸ್ವಂತ ಅನುಭವಗಳನ್ನು, ಅವರು ಪಟ್ಟಂತ ಒಂದು ಕಷ್ಟಗಳನ್ನು, ಅವರು ಈ ಸ್ವಾಮೀಜಿ ಏನು ಇವರನ್ನ ಯಾಮಾರಿಸಿದ್ದಾರೆ ಇದ್ರ ಬಗ್ಗೆ ಎಲ್ಲ ಕೂಡ ನಮಗೆ ಬಿಡಿಯಾಗಿ ವಿವರಿಸ್ಕೊಬಂದರು. ಸೊ ನಾವು ಕೂಡ ಹಿನ್ನೆಲೆಯಲ್ಲಿ ಸ್ವತಃ ನಾನೇ ನಿಮ್ಮೆಲ್ಲರಿಗೂ ಕೂಡ ಅಲ್ಲಿ ನಡೀತಿರುವಂಥ ಒಂದು ವ್ಯಾಪಾರ ಏನಿದೆ, ದೇವರ ಹೆಸರಲ್ಲಿ ನಡೀತಿರುವಂಥ ವ್ಯಾಪಾರ ಏನಿದೆ, ಅನೈತಿಕ ಚಟುವಟಿಕೆಗಳೇನಿದೆ, ಇದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಖುದ್ದಾಗಿ ತಿಳಿಸ್ಬೇಕಂತ ಅಲ್ಲಿ ನಡೀತಿರೋಂಥ ಪ್ರತಿಯೊಂದು ಇದರಲ್ಲೂ ಕೂಡ ನಾನೇ ಖುದ್ದಾಗಿ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ನಿಮ್ಮ ಮುಂದೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ಅಲ್ಲಿ ಜನರ ಸಮಸ್ಯೆಗಳೇನಿದೆ, ಪ್ರತಿಯೊಬ್ಬರಿಗೂ ಈ ಭೂಮಿ ಮೇಲಿರೋಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸೊ ಆ ಸಮಸ್ಯೆಗಳನ್ನೇ ಇವರ ಬಂಡವಾಳ ಮಾಡ್ಕೊಂಡಿರ್ತಾರೆ. ಆ ಸಮಸ್ಯೆಗಳ ಜೊತೆಗೆ ನಿಮಗೆ ದೇವರ ಮೇಲೆ ಇರುವಂಥ ನಂಬಿಕೆ ಮುಖ್ಯವಾಗಿ, ಈ ನಂಬಿಕೆಯನ್ನು ಬಂಡವಾಳ ಮಾಡಿಕೊಂಡು ನಮ್ಮಲ್ಲಿ ಬಂದರೆ ನಿಮಗೆ ಕೋರ್ಟ್ ಕಲಾಪಗಳ ಸಮಸ್ಯೆ ಇರಲಿ, ಕೌಟುಂಬಿಕ ಸಮಸ್ಯೆಗಳಿರಲಿ, ಆರೋಗ್ಯ ಸಮಸ್ಯೆ ಇರಲಿ, ಶತ್ರು ಬಾಧೆಗಳಿರಲಿ, ನಿಮಗೆ ಕಾಟ ಕೊಡ್ತಾ ಇರೋಂಥದ್ದಾಗಲಿ, ಸಾಲ ಬಾಧೆಗಳಿರಲಿ, ವಿವಾಹ ಬಾಧೆಗಳಿರಲಿ, ಯಾವುದೇ ರೀತಿಯ ಸಮಸ್ಯೆಗಳಿರಲಿ ನಾವಿಲ್ಲಿ ಪರಿಹಾರ ಕೊಡ್ತೀವಿ ಅಂತ ಹೇಳ್ಕೊಂಡು ಭಕ್ತಾದರಿಗೆ ನಂಬಿಸಿ ಸಾಮಾಜಿಕ ಜಾಲತಾಣ ಒಂದಷ್ಟು ಇನ್ಫ್ಲೂಯೆನ್ಸ್ಗಳು ಇವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಇವ್ರನ್ನ ಏನು ಅವ್ರು ಕೊಡೋಂಥ ಒಂದು ಚಿಲ್ಲರೆ ಕಾಸಿಗೆ ಆಸೆ ಪಟ್ಟು ಇವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ವಿಡಿಯೋಗಳನ್ನು ಮಾಡಿ ಜನರಿಗೆ ತಲುಪಿಸ್ತಾ
ಹೋಗ್ತಾರೆ. ಈ ವಿಡಿಯೋಗಳನ್ನು ನೋಡಿ ಅಲ್ಲಿ ಹೋದಂತ ಭಕ್ತಾದಿಗಳಿಗೆ ಕೊನೆಗೆ ಸಿಗುವಂತದ್ದು ಏನಂತಂದ್ರೆ, ಅವರು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಂತ ದುಡ್ಡನ್ನ ಇವರು ಹೆಂಗ್ ಪೀಕ್ತಾರಂತಂದ್ರೆ ನಿಜವಾಗ್ಲೂ ಕೂಡ ನಮಗೆ ಸ್ವತಃ ಅನುಭವ ಆಗಿದ್ದು. ಅಲ್ಲಿ ಹೋಗಿದ ತಕ್ಷಣ ಮೊದಲು ಪಾರ್ಕಿಂಗ್ ಚಾರ್ಜಸ್ 50 ರೂಪಾಯಿ, ಒಂದು ಕಾರಿಗೆ 50 ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ ನ ತಗೊಳ್ತಾರೆ. ಆ ಪಾರ್ಕಿಂಗ್ ಸ್ಥಳ ಯಾವುದು ಅಂತಂದ್ರೆ, ಅಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಇವತ್ತು. ಆ ಪಾರ್ಕಿಂಗ್ ಸ್ಥಳ ಬಂದ್ಬಿಟ್ಟು ಸರ್ಕಾರಿ ಕರ್ನಾಟಕ ಕೈಗಾರಿಕಾ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯಲ್ಲಿರುವಂತ ಒಂದು ಸರ್ಕಾರಿ ಭೂಮಿ. ಈ ಸರ್ಕಾರಿ ಭೂಮಿಯನ್ನ ಇಟ್ಕೊಂಡವರು ಅಲ್ಲಿ ಹಣವನ್ನ ಪಿಕ್ತಾರೆ. ಇದ್ರ ಜೊತೆಗೆ ಸರಿ ನಾವು 50 ರೂಪಾಯಿ ಪಾರ್ಕಿಂಗ್ ಟಿಕೆಟ್ ತಕೊಂಡು ಒಳಗೆ ಹೋಗ್ತೀವಿ. ಒಳಗೆ ಹೋದ್ಮೇಲೆ ದೇವಸ್ಥಾನದ ಮುಂದೆ ಒಂದಷ್ಟು ಅಂಗಡಿ ಮಳಿಗೆಗಳಿರುತ್ತೆ. ನಾವು ದೇವಸ್ಥಾನದ ಒಳಗೆ ಹೋಗೋಕೆ ಮುಂಚೆನೆ ಮೊದಲೇ ನಾವು 50 ರೂಪಾಯಿ ಪೇ ಮಾಡಿದ್ದೀನಿ. ಅದಾದ್ಮೇಲೆ ಇನ್ನಷ್ಟು ವಿಚಾರಣೆ ಮಾಡೋಣ ಅಂತ ಅಲ್ಲಿರುವಂತ ಅಂಗಡಿಯವರನ್ನ ವಿಚಾರಿಸ್ತೀನಿ. ಆ ಅಂಗಡಿಗಳೆಲ್ಲ ಕೂಡ ದೇವಸ್ಥಾನದ ಮುಂದೆ ಇರುವಂತ ಸುಮಾರು ಅಂಗಡಿಗಳು ಈ ಸರ್ಕಾರ ಜಾಗದಲ್ಲೇ ಇರುವಂತದ್ದು. ಸೊ ಆ ಅಂಗಡಿಗಳವರು ಬಾಡಿಗೆ ಕಟ್ಟಬೇಕಂದ್ರೆ ಯಾರಿಗೆ ಕಟ್ಟಬೇಕು? ಸರ್ಕಾರಕ್ಕೆ ಕಟ್ಟಬೇಕು, ಪಂಚಾಯತಿಗೆ ಕಟ್ಟಬೇಕು. ಇದು ಬಿಟ್ಟು ಈತ ಈ ದೇವಸ್ಥಾನದ ಪೂಜಾರಿ ಏನಿದ್ದಾನೆ ರಾಮಯ್ಯ, ಈತ ಅಂಗಡಿಗಳವ್ರ ಹತ್ರ ಸುಮಾರು ಇಷ್ಟು 10 ಅಡಿಗೆ ಇಷ್ಟಿಂತ ಬಾಡಿಗೆ ಅನ್ನೋ ರೀತಿಯಲ್ಲಿ ಅಂಗಡಿಗಳವ್ರ ಹತ್ರ ಬಾಡಿಗೆ ವಸೂಲಿ ಮಾಡ್ತಾನೆ. ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನ ಅಡ್ವಾನ್ಸ್ ಆಗಿ ಪಡಿತಾ ಇದ್ದಾನೆ ಅನ್ನೋದು ಅಂಗಡಿಗಳವರ ಮುಖಾಂತರನೇ ನಮಗೆ ಸ್ವತಃ ತಿಳಿತು. ನಾವೇ ನೇರವಾಗಿ ಹೋಗಿ ನಾನು ಒಂದು ಅಂಗಡಿ ಇಡಬೇಕಣ್ಣ, ಏನ್ ಹಿಂಗೆ ಎಲ್ಲಿ ಅಂಗಡಿ ಇಡಬೇಕಂದ್ರೆ ಏನ್ ಮಾಡ್ಬೇಕಿಲ್ಲಿ ಹಿಂಗೆ ಅಂತ ವಿಚಾರಿಸಿದಾಗ ಅಲ್ಲಿನ ಸ್ಥಳೀಯರು ಅಂಗಡಿಗಳು ಇಟ್ಕೊಂಡು ಪೂಜೆ ಸಾಮಾನು ಅಂಗಡಿ ಇನ್ನೊಂದು ಅಂಗಡಿ ಇಟ್ಕೊಂಡಿರೋರು ಹೇಳಿದ್ದು, ಇಲ್ಲಿ 50,000 70,000 80,000 ಬಾಡಿಗೆಗಳಿದೆ, ನಿಮಗೆ ಅಂಗಡಿ ಯಾವ ಸೈಜ್ ಮೇಲೆ ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಬಾಡಿಗೆಗಳು ಕೊಡ್ತಾರೆ ಅಂತ. ಸೊ ಸರ್ಕಾರಿ ಜಾಗದಲ್ಲಿ ಇದೊಂದು ವ್ಯಾಪಾರ. ಇದು ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋಗ್ತಿ ದೇವಸ್ಥಾನ ಒಳಗೆ ಎಂಟ್ರಿ ಕೊಡ್ಬೇಕಂತ ಹೋದಾಗ ಅಲ್ಲಿ ಒಬ್ಬ ನಿಂತ್ಕೊಂಡು ಸೆಕ್ಯೂರಿಟಿ ವಿಶೇಷ ದರ್ಶನಕ್ಕೆ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ ಅಂತ ಕರೀತಾ ಇದ್ರು. ಅಮ್ಮ ಕಾಯ್ತಾ ಮುಂದೆ ಹೋಗಿ ಅರ್ಕೆ ಮುಂದೆ ಹೋಗಿ ದರ್ಶನಕ್ಕೆ ಬರ್ತಾ 100 ರೂಪಾಯಿ ಟಿಕೆಟ್ ನೋಡಿ, VIP ಟಿಕೆಟ್ ಸ್ಪೆಷಲ್ ದರ್ಶನ ಡೈರೆಕ್ಟ್ ಬಿಡ್ತಾರೆ 100 ರೂಪಾಯಿ ಟಿಕೆಟ್ ಅಲ್ಲಿ. ಸರಿ ಅಂದ್ಬಿಟ್ಟು ಒಳಗೆ ಹೋದಿ ನಾವು ಟಿಕೆಟ್ ಆಮೇಲೆ ತಗೊಳ್ಳೋಂಥದ್ದು. ಒಳಗೆ ಹೋಗಿದ ತಕ್ಷಣನೇ ನಮಗೆ ಫಸ್ಟ್ ಎಂಟ್ರಿ ಕೊಟ್ಟಿದ್ದೆ ಒಂದು ನಿಂಬೆ ಹಣ್ಣಿಂದ ದೃಷ್ಟಿ ತೆಗೆಯುವಂಥದ್ದು. ಈ ದೃಷ್ಟಿ ತೆಗೆಯೋನೇನಂತಂದ್ರೆ ಇವನು ಫ್ರೀಯಾಗಿ ತೆಗೆಯಲ್ಲ. ಒಂದು ನಿಂಬೆ ಹಣ್ಣನ್ನ ನಿಮ್ಗೆ 3 ಸುತ್ತಿ ಬಿಸಾಕೋದಕ್ಕೆ 30 ರೂಪಾಯಿ ಚಾರ್ಜ್ ಮಾಡ್ತಾನೆ ನಿಮ್ಗೆ. ಇದರಿಂದ ಏನಂತಂದ್ರೆ ನಿಮ್ಗೆ ಕಣ್ಣು ದೃಷ್ಟಿ ಆಗ್ಲಿ ಜನದೃಷ್ಟಿ ಆಗ್ಲಿ ಹೋಗ್ಬಿಡತ್ತೆ ಅಂತ. ಫೋನ್ ಪೇ ಮಾಡಿ ನೀವೇ ಕೊಡಬೇಕು. ಅಲ್ಲ ಸ್ನೇಹಿತರೆ, ನಾನು ಕಾಮನ್ ಆಗಿ ಮಾತಾಡೋಣ. ನಾವು ಜನರ ಮುಂದೆ ನೀಟಾಗಿ ಶುದ್ಧವಾಗಿ ಒಳ್ಳೆ ಬಟ್ಟೆ ಹಾಕೊಂಡು ಮೇಕಪ್ ಮಾಡ್ಕೊಂಡು ಏನಕ್ಕೆ ಹೋಗ್ತೀವಿ? ನಾವು ನೋಡ್ಲಿ ಅಂತ ತಾನೇ ಹೋಗೋದು. ಸೊ ನೋಡ್ಲಿ ಅಂತ ಹೋದಾಗ ಇನ್ನು ಜನ ನೋಡ್ಬೇಕಂತ ಹೋದಾಗ ಜನದ ದೃಷ್ಟಿ ಹೆಂಗಾಗ್ಬಿಡುತ್ತೆ? ಅವ್ರ ಕಣ್ಣೇನಾದ್ರೂ ವಿಚಿತ್ರವಾಗಿರತ್ತ? ಆ ಲೆಕ್ಕಕ್ಕೆ ಬಂದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಎಷ್ಟು ದೃಷ್ಟಿ ಆಗ್ಬೇಕು, ಅವರೆಲ್ಲ ಯಾಕೆ ಈ ರೀತಿ ದೃಷ್ಟಿ ತೆಗೆಸ್ಕೊಳ್ಳಲ್ಲ ಅನ್ನೋದನ್ನ ನಾವು ಲಾಜಿಕ್ ಆಗಿ ಯೋಚನೆ ಮಾಡಬೇಕಾಗತ್ತೆ, ಹೌದಲ್ವಾ? ಆಮೇಲೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಏನು ಕಾಟೇರಮ್ಮ ದೇವರ ಒಂದು ಪ್ರತಿಮೆ ಇದೆ. ಅಲ್ಲಿ ಮೇಲೆ ಮೆಟ್ಲತ್ತು ಹೋಗ್ಬೇಕಾದ್ರೆ ಅಲ್ಲೊಂದು ಹುಡುಗ ಕೂತಿರ್ತಾನೆ. ಅವನ ಕೆಲಸ ಏನಂತಂದ್ರೆ ಕೈಗೆ ದಾರ ಕಟ್ಟುವಂಥದ್ದು. ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಈ ದಾರವನ್ನು ಕಟ್ಕೊಂಡ್ರೆ ದುಷ್ಟ ಶಕ್ತಿಗಳೆಲ್ಲ ಕೂಡ ನಿಮ್ಮಿಂದ ದೂರ ಹೋಗುತ್ತೆ, ನಿಮ್ಗೆ ಯಾವುದೇ ತೊಂದರೆಗಳಾಗೋದಿಲ್ಲ ಅಂತ ಅವನು ದಾರ ಕಟ್ತಾನೆ. ಆ ದಾರದಲ್ಲೂ ಕೂಡ ಡಿಫ್ರೆಂಟ್ 20 ರೂಪಾಯಿ ದಾರ ಒಂದು, 30 ರೂಪಾಯಿ ದಾರ ಒಂದು, ಈ ರೀತಿ ಬೆಲೆಗಳು ಇಟ್ಕೊಂಡು ಅವ್ನು ದಾರ ಕಟ್ಕೊಂಡು ವ್ಯಾಪಾರ ಮಾಡ್ತಾನೆ. ಅಲ್ಲಿಂದ ಸ್ವಲ್ಪ ಆ ದೇವರ ಪ್ರತಿಮೆ ಹಿಂದೆ ಹೋದ್ರೆ ಅಲ್ಲಿ ತಡೆಕಾಯಿ ಅನ್ನೋ ಒಂದು ವ್ಯಾಪಾರ. ಇದೇನಂತಂದ್ರೆ ನಿಮಗೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಕಾಯಿ ಹೊಡೆಯೋದ್ರಿಂದ ಈ ಸಮಸ್ಯೆಗಳೆಲ್ಲ ಕೂಡ ಬಗೆಹರಿಯುತ್ತೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಶತ್ರು ಬಾಧೆ ಇರ್ಬೋದು, ಸಾಲ ಬಾಧೆ ಇರ್ಬೋದು, ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಇಂಥ ಸಮಸ್ಯೆಗಳು ಏನೇ ಇದ್ರು ಕೂಡ ಇಲ್ಲಿ ಪರಿಹಾರ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ, ನೀವು ನೋಡ್ಬೋದು. ಆ ಬೋರ್ಡ್ ಅಲ್ಲಿ ಏನ್ ಹಾಕಿದ್ದಾರೆ? ಒಂದು ಕರಿ ಕೋಳಿ, ಬೂದುಗುಂಬಳಕಾಯಿ, ನಿಂಬೆಹಣ್ಣು, ತೆಂಗಿನಕಾಯಿ, ಕರ್ಪೂರ, ಇದನ್ನ ಇಷ್ಟಕ್ಕೆ 3,000 ರೂಪಾಯಿ. ನೀವು ಬೋರ್ಡ್ ಅಲ್ಲಿ ಅವ್ರು ಹಾಕಿರೋಂಥ ಬೋರ್ಡ್ ಅಲ್ಲಿ ತಾವು ನೋಡ್ಬೋದು 3,000 ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾರೆ. ಏನು ಕರಿ ಕೋಳಿ, ಬೂದುಗುಂಬಳಕಾಯಿ,
ಮತ್ತೆ ತೆಂಗಿನಕಾಯಿ, ನಿಂಬೆಹಣ್ಣು ಇಷ್ಟನ್ನ ಮಾಡೋದಕ್ಕೆ. ಸೊ ಅದು ಬಿಟ್ಟು ನೆಕ್ಸ್ಟ್ ಬಂದ್ರೆ ಬರೀ ಇದು ತೆಂಗಿನಕಾಯಿ ಒಡೆಯೋದಕ್ಕೆ 300 ರೂಪಾಯಿ ಒಂದು ತೆಂಗಿನಕಾಯಿ. ಅದ್ರ ಮೇಲೆ ಒಂದು ಮಣ್ಣಲ್ಲಿ ಮಾಡುವಂತ ಒಂದು ಚಿಕ್ಕದಾದಂತ ಒಂದು ಮಡಕೆ ತರ ಇರುತ್ತೆ, ಅದಕ್ಕೆ ಒಂದಷ್ಟು ದಾರ ಸುತ್ತಿರ್ತಾರೆ. ಅದನ್ನ ಅಲ್ಲಿ ಒಡೆಯೋದಕ್ಕೆ ದೃಷ್ಟಿ ತೆಗೆದು 300 ರೂಪಾಯಿ ತಗೊಳ್ತಾರೆ. ಅದು ನರದೃಷ್ಟಿ, ಜನದೃಷ್ಟಿ, ಶಕ್ತಿದೃಷ್ಟಿ, ಹೋಮಾಚಾರ, ಮಾಟ ಮಂತ್ರ, ಕೆಲಸ ಕಾರ್ಯ ಅಭಿವೃದ್ಧಿ ಎಲ್ಲ ಇಲ್ಲಿ ಕೊಡ್ತಾರೆ. 300 ರೂಪಾಯಿ. 300 ರೂಪಾಯಿ ಇಲ್ಲಿ ಹೊಡೆಯೋದಾ? ನೋಡಿ ಬೋರ್ಡ್ ಐತೆ ನೋಡಿ, ನಿಮ್ಮ ತಲೆ ಮೇಲೆ ನೋಡು. ಇನ್ನೊಂದು ವಿಶೇಷ ಏನಂತಂದ್ರೆ ಬೀಗಗಳು ಹಾಕುವಂಥದ್ದು. ಏನಕ್ಕೆ ಈ ಬೀಗ ಹಾಕ್ತಾರೆ ಮತ್ತೆ ಈ ಬೀಗಗಳ ಒಂದು ರೇಟ್ ಏನಂತಂದ್ರೆ ಒಂದೊಂದು ಬೀಗ ಒಂದೊಂಥರ 50 ರೂಪಾಯಿ ಬೀಗ ಇದೆ, 100 ರೂಪಾಯಿ ಬೀಗ ಇದೆ, 150 ಇದೆ, 200 ರೂಪಾಯಿ ಬೀಗ ಇದೆ. ಮತ್ತೆ ಒಂದು ಬೀಗ ಅಲ್ಲ, ಇದು ಶತ್ರು ಕಾಟ ತಪ್ಪಿಸ್ಕೊಳ್ಳೋದಕ್ಕಂತ ಹೇಳ್ಬಿಟ್ಟು ನಿಮಗೆ ಶತ್ರುಗಳು ಎಷ್ಟು ಜನ ಇದ್ದಾರೆ ಅಷ್ಟು ಬೀಗಗಳು ಆಗ್ಬೇಕು. ಫಾರ್ ಎಕ್ಸಾಂಪಲ್ ನನಗೊಂದು 10 ಜನ ಶತ್ರುಗಳಿದ್ರೆ 10 ಬೀಗಗಳು ಆಗ್ಬೇಕು ಅನ್ನೋದು ಇದೊಂದು ವ್ಯಾಪಾರ. ಇಲ್ಲಿ ಬೀಗಗಳು ಹಾಕುವಂಥದ್ದು ನೀವು ನೋಡ್ಬೋದು, ಬೀಗಗಳು ಹೆಂಗ್ ಹಾಕಿದ್ದಾರೆ ಅಂತ. ಸೊ ಇದೊಂದು ವ್ಯಾಪಾರ. ಇದನ್ನ ಬಿಟ್ಟು ಇನ್ ಸ್ವಲ್ಪ ಮುಂದೆ ಬಂದ್ರೆ ಒಳಗೆ ದೇವರನ್ನ ದರ್ಶನ ಮಾಡೋದಕ್ಕೆ, ಕಾಟೇರಮ್ಮ ತಾಯಿಯನ್ನ ದರ್ಶನ ಮಾಡೋದಕ್ಕೆ, ಅಲ್ಲಿ ಏನು VIP ದರ್ಶನ ಮಾಡೋದಕ್ಕೆ ಟಿಕೆಟ್ ಜೊತೆಗೆ ತೆಂಗಿನಕಾಯಿ ತಗೊಂಡ್ರೆ 500 ರೂಪಾಯಿ. ಸೊ ಇದನ್ನ ಕೂಡ ನಾವು ತಗೊಂಡು ಒಳಗೋದ್ಮೇಲೆ ದೇವಸ್ಥಾನದ ಒಳಗೆ ಮುಖ್ಯವಾದಂತ ಮೈನ್ ದೇವಸ್ಥಾನ ಏನಿದೆ ಅಲ್ಲಿ ಒಳಗೆ ದೇವರ ದರ್ಶನ ಮಾಡ್ಕೊಂಡು ಬಂದ್ರೆ ಅಲ್ಲಿ ಪಕ್ಕದಲ್ಲೇನೆ ಒಬ್ಬ ಲೆಫ್ಟ್ ಸೈಡ್ ಅಲ್ಲಿ ಒಬ್ರು ಇರ್ತಾರೆ ಪೂಜಾರಿ. ಅವನು ಅಲ್ಲಿ ವಿಶೇಷವಾಗಿ ಏನ್ ಮಾಡ್ತಾ ಇರ್ತಾನಂತಂದ್ರೆ ನಮ್ಮ ವಾಹನಗಳಿಗೆ, 2 ವೀಲರ್ ವಾಹನಗಳಿಗಿರ್ಬೋದು, 4 ವೀಲರ್ ಕಾರುಗಳಿಗಿರ್ಬೋದು, ಅದಕ್ಕೆ ನಿಂಬೆಹಣ್ಣು ಮತ್ತೆ ದೃಷ್ಟಿ ಬೊಂಬೆಗಳನ್ನ ಮಾರುವಂತದ್ದು. ನೋಡಿ ಮನೆಗೆ, ಗಾಡಿಗೆ, ಅಂಗಡಿಗೆ, ಆಫೀಸ್ಗೆ ನಿಂಬೆಹಣ್ಣು ತಗೊಳ್ಳಿ. ಆರೋಗ್ಯ ಭಯ ಭೀತಿ ಬಿದ್ರೆ ಚಿಕ್ಕ ಮಕ್ಕಳು ದೊಡ್ಡವರಿಗೆ ತಾಯ್ತ ಹಾಕ್ಸ್ಕೊಂಡೋಗಿ. ಎಷ್ಟು ತಾಯ್ತ ಸರ್? ತಾಯ್ತ ಬಂದು 300 ರೂಪಾಯಿ ಒಂದು. ಇದು ಗಾಡಿ ನಿಂಬೆಹಣ್ಣು ಯಾವ್ದು 2 ವೀಲರ್ 4 ವೀಲರ್ ಅಂದ್ರೆ 4 ವೀಲರ್ ಇದೆ, 2 ವೀಲರ್ ಇದೆ. ಸರ್ 4 ವೀಲರ್ ಆದ್ರೆ 5 ನಿಂಬೆಹಣ್ಣು ಬೇಕಾಗುತ್ತೆ. 5 ನಿಂಬೆಹಣ್ಣು ಏನ್ ಮಾಡ್ತೀರ ಅಂದ್ರೆ 4 ಚಕ್ರ ಗಾಡಿಗೆ ದೃಷ್ಟಿ ತೆಗೆದು 4 ಚಕ್ರ ಕೆಳಗಡೆಗೆ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಇಕ್ಬೋದು ಸರ್. ಇದೊಂದು ಬಿಸ್ನೆಸ್ ಅಲ್ಲಿ. ಅಲ್ಲೇ ಹೋಗಿದ ತಕ್ಷಣ ಅಲ್ಲಿ ಡಿಫ್ರೆಂಟ್ ದೇವರ ಸೇವೆಗಳನ್ನು ಮಾಡಲು ಇಂತಿಷ್ಟು ಅಂದ್ಬಿಟ್ಟು ಅಲ್ಲೊಂದು ಬೋರ್ಡ್ ಒಳಗೆ ತುಲಾಭಾರಗಳಾಗ್ತಾರೆ. ತುಲಾಭಾರ ಆಗೋದಕ್ಕೆ 1500 ರೂಪಾಯಿ ಅಂತೆ, ದೇವರಿಗೆ ವಿಶೇಷ ಅಭಿಷೇಕ ಮಾಡೋದಕ್ಕೆ 3000 ರೂಪಾಯಿ, ಇನ್ನೊಂದು ಇಲ್ಲಿ ದೇವ್ರಿಗೆ ಮಾಡೋದು ಅವ್ರು ನಿಮ್ಮ ಇದು. ಬಟ್ ಈ ಕಡೆ ಇದೆಯಲ್ಲ ಇವಲ್ಲ, ಇದೆಲ್ಲ ಕೂಡ ಸಂಪೂರ್ಣವಾಗಿ ಇದಕ್ಕೆ ಮುಂಚೆ ಹೇಳಿದ್ದೆಲ್ಲ ಮೂಢನಂಬಿಕೆಗಳೇ. ಅದನ್ನ ಬಿಟ್ಟು ಆಚೆ ಬಂದ್ಮೇಲೆ ಆ ಮರ ಏನಿದೆ ಆಲದ ಮರ, ಅದಕ್ಕೇನು ಇವರು ತೆಂಗಿನಕಾಯಿಗಳು ಕಟ್ತಾರೆ ಅರಕೆ ಕಾಯಿ ಅಂದ್ಬಿಟ್ಟು. ಈ ಅರಕೆ ಕಾಯಿಗಳನ್ನ ಕಟ್ಟಿ ಆದ್ಮೇಲೆ ನನಗೆ ಅಲ್ಲಿ ವಿಚಾರಣೆ ಮಾಡಿದ್ಮೇಲೆ ತಿಳಿದಂಥದ್ದು, ಇದೇ ಕಾಯಿಗಳನ್ನ ಮತ್ತೆ ಅವರು ಬಿಚ್ಚಿ ಮರದಿಂದ ಕಟ್ಟಿ ಭಕ್ತಾದಿಗಳು ಅವರ ಅರಕೆ ಅಂತ ಕಟ್ಟಿರುವಂತ ಕಾಯಿಗಳನ್ನೆಲ್ಲ ಕೂಡ ಬಿಚ್ಚಿ ಮತ್ತೆ ಅದನ್ನ ಇದು ಮಾಡುವಂಥದ್ದು, ರೀಸೈಕ್ಲಿಂಗ್ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅಂತ ಜನ ತಿಳಿಸಿದ್ರು. ಸೊ ಈ ತೆಂಗಿನಕಾಯಿಯಲ್ಲೇ ಕೂಡ ಡಿಫ್ರೆಂಟ್ ಪ್ರೈಸಸ್ ಇದೆ. 200 ರೂಪಾಯಿ ಕಾಯಿ ಇದೆ, 300 ರೂಪಾಯಿ ಕಾಯಿ ಇದೆ, 500 ರೂಪಾಯಿ ಕಾಯಿನೂ ಇದೆ. ಇದರಲ್ಲಿ ಇನ್ನೊಂದೇನಂತಂದ್ರೆ ಮುಖ್ಯವಾಗಿ ನಾವು ಮನೆಯಿಂದ ತಗೊಂಡೋಗಿರೋಂಥ ಕಾಯಿ ಇರ್ಬೋದು ಅಥವಾ ಆ ದೇವಸ್ಥಾನ ಬಿಟ್ಟು ಆಚೆ ಕಡೆಯಿಂದ ತಗೊಂಡೋಗಿರೋಂಥ ಕಾಯಿಗಳನ್ನ ಅಲ್ಲಿ ಅಲೋ ಮಾಡೋದಿಲ್ಲ. ಅಲ್ಲಿ ತಗೊಂಡ್ರೆ ಮಾತ್ರ ಅಲ್ಲಿ ಕಟ್ಟಬೇಕು ಅನ್ನೋದು ಒಂದು ಅವರ ಆರ್ಡರ್ಸ್ ಅಲ್ಲಿ. ಇದು ಈ ರಾಮಯ್ಯನ ವ್ಯಾಪಾರ ಇಲ್ಲಿ. ಇದು ಬಿಟ್ಟು ಇನ್ನ ಉಳಿದಂತೆ ಸುಮಾರು ಏನು ನಿಮ್ಗೆ ಪೂರ್ತಿ ಸಂಪೂರ್ಣವಾಗಿ ನಿಮ್ಮೆಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ಬೇಕಂತಂದ್ರೆ ಹೋಮಗಳು ಮಾಡ್ಬೇಕಂತ ಹೇಳ್ಬಿಟ್ಟು ಅದೊಂದು ದೊಡ್ಡ ಬೋರ್ಡನ್ನೇ ಹಾಕಿದ್ದಾರೆ. ಎಲ್ಲ ನಾನು ಇದಕ್ಕೆ ಮುಂಚೆ ಹೇಳಿದೆಲ್ಲ ಕೋರ್ಟ್ ಸಮಸ್ಯೆಗಳಾಗಿರ್ಬೋದು, ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಸಾಲ ಬಾಧೆಗಳಾಗಿರ್ಬೋದು, ಅಥವಾ ಇನ್ನೊಂದು ಯಾವುದೇ ಸಮಸ್ಯೆಗಳಾಗಿದ್ರು ಕೂಡ ಹೋಮಗಳು ಮಾಡೋದಕ್ಕಿಂತ ಅದರಲ್ಲಿ ಏನಂತಂದ್ರೆ ಒಣಮೆಣಸಿನಕಾಯಿ 1 kg ಈ ರೀತಿ ಒಣಮೆಣಸಿನಕಾಯಿಗಳು ಮತ್ತೆ ಬೇರೆ ಬೇರೆ ಅಂತ ತಗೊಂಡು ಅದು ಹೋಮಗಳು ಮಾಡೋಂಥದ್ದು. ಇದಕ್ಕೊಂದಷ್ಟು ಅಂತ ಟಿಕೆಟು. ಇದು ಬಿಟ್ಟು ಇನ್ನು ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ವಿಶೇಷವಾಗಿ ಅವ್ರದೇ ಚೇಳಾಗ್ಲಾದಂತ ಒಂದು 4 ಜನ ಆ ತಾಯಿಯನ್ನ ಭುಜದ ಮೇಲೆ ಇಟ್ಕೊಂಡು ಅರಕೆಗಳು ಕೇಳುವಂಥದ್ದು, ಪ್ರಶ್ನೆ ಕೇಳುವಂಥದ್ದು. ಇವನು ಬಂದು ಈ ರಾಮಯ್ಯ ಏನಿದ್ದಾನೆ ಪೂಜಾರಿ, ಇವನು ಬಂದು ದೇವರಿಗೆ ಮತ್ತೆ ಭಕ್ತಾದಿಗಳಿಗೆ ಇವನು ಸೆಂಟ್ರಲ್ಲಿ ಬ್ರೋಕರ್ ತರ. ಯಾಕೆ ದೇವ್ರನ್ನ ನಾವ್ ಹೇಳಿದ್ರೆ ಕೇಳಲ್ವ? ದೇವ್ರಿಗೆ ಸೆಂಟ್ರಲ್ ಬ್ರೋಕರ್ ಅವಶ್ಯಕತೆ ಇದೆಯಾ? ದೇವರಿಗೆ ಕಿವಿ ಇಲ್ಲ ಅನ್ನೋದು? ಅಥವಾ ಇವನು ಹೇಳಿದ್ರನ್ನೇ ದೇವ್ರು ಕೇಳ್ತಾರ? ಪ್ರತಿಯೊಬ್ಬರು ಕೂಡ ಯಾರೇ ಆಗಲಿ ಮನಸ್ಫೂರ್ತಿಯಾಗಿ ದೇವರನ್ನ ಪೂಜೆ ಮಾಡಿದ್ರೆ ತಮ್ಮ ಅಲಿಲನ್ನ ದೇವರು ಸ್ವೀಕರಿಸ್ತಾರೆ ಅನ್ನೋಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋಂಥದ್ದೇ. ಇನ್ನೊಂದೇನಂದ್ರೆ ದೇವರು ಸರ್ವಾಂತ್ಯಾಮಿ. ದೇವ್ರಿಗೆ ಎಲ್ಲಾ ಭಕ್ತಾದಿಗಳು ಕೂಡ ಬೇಕಾಗ್ತಾರೆ. ಇವನು ಒಬ್ಬನೇ ಹೇಳಿದ ತಕ್ಷಣ ದೇವ್ರು ಕೇಳೋದಿಲ್ಲ, ನೀವು ಕೇಳಿದ್ರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅವತ್ತು ಏನು ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಅಲ್ಲಿ ಪ್ರಶ್ನೆ ಕೇಳೋದಕ್ಕೆ ಟಿಕೆಟ್ ತಗೊಂಡು ಅಲ್ಲಿ ಹೋಗಿ ಹೇಳಿದ್ರೆ ಇವನು ಸ್ವಾಮಿ ನನಗೆ ಮನೆ ಕಟ್ಬೇಕು ಅನ್ಕೊಂಡಿದ್ದೀನಿ, ಆಗತ್ತಾ ಇಲ್ವಾ ಕೇಳಿ ಅಂತಂದ್ರೆ ಇವನು ಅಮ್ಮ ಇವ್ರ ಮನೆ ಕಟ್ಬೇಕಂತೆ
ಆದ್ರೆ ಬಲಕ್ಕೆ ತಿರುಗು, ಆಗಿಲ್ಲ ಅಂದ್ರೆ ಎಡಕ್ಕೆ ತಿರುಗು ಅಂತ ಕೇಳೋದಕ್ಕೆ ಇವನಿಗೆ ಟಿಕೆಟ್ 200 ರೂಪಾಯಿ 300 ರೂಪಾಯಿ ಟಿಕೆಟ್ ಕೊಡ್ಬೇಕು ಇವನಿಗೆ, ಅದಕ್ಕೆ ಪ್ರಶ್ನೆ ಕೇಳೋದಕ್ಕೆ. ಉತ್ತರ ಅವ್ರು ಹಾಕಿರೋ ದುಡ್ಡು ಬರುತ್ತಾ, ಬಲಕ್ ಕೊಡೋ ಬರಲ್ವಾ, ಎಡಕ್ ಕೊಡ್ತಾ. ಸೊ ಇದೊಂದು ವ್ಯಾಪಾರ. ಅದು ಬಿಟ್ಟು ಇನ್ನ ಮುಖ್ಯವಾಗಿ ಮಾತಾಡ್ಬೇಕಂತಂದ್ರೆ ಇಲ್ಲಿ ನಮ್ಮ ಏನು ಐವಾರಹಳ್ಳಿ ಬೇತಾಳ ದೇವಸ್ಥಾನದಲ್ಲಿ ಈ ಮದ್ಯಪಾನ ಚಟ ಬಿಡೋದಕ್ಕೆ ಮುದ್ದಂತ ಏನು ಕೊಡ್ತಾರೆ ಅದನ್ನು ಕೂಡ ಅಲ್ಲಿ ಕೊಡ್ತಾರೆ. ಅದಕ್ಕೆ 1500 ರೂಪಾಯಿಂದ 2000 3000 ಚಾರ್ಜ್ ಮಾಡ್ತಾನೆ ಒಂದು ಲೋಟ. ಅವನು ಇನ್ನೊಂದೇನಂತಂದ್ರೆ ಪಾರ್ಸಲ್ ಕೊಡಲ್ಲ, ಅಲ್ಲೇ ಕುಡ್ಸೋತಂಥದ್ದು. ಅದರಲ್ಲಿ ಏನು ಇರಲ್ಲ, ಅದು ಆಯುರ್ವೇದಕ್ಕೂ ಅಲ್ಲ, ಮೆಡಿಸನ್ ಅಲ್ಲ, ಏನೂ ಇಲ್ಲ. ಇವರೇ ತಯಾರು ಮಾಡೋಂಥದ್ದು ಒಂದಷ್ಟು ಎಲೆಗಳು, ಈ ಬಿಲ್ಪತ್ರೆ ಎಲೆ ಮತ್ತೆ ಈ ಗಂಜಲ ಇಂಥದನ್ನೆಲ್ಲ ಸೇರಿಸಿ ಅವರೇ ತಯಾರು ಮಾಡಿ ಅಲ್ಲಿ ಕುಡಿಸುವಂಥದ್ದು. ಇದಕ್ಕೆ 3000 ರೂಪಾಯಿಯಿಂದ ಚಾರ್ಜ್ ಮಾಡ್ತಾನೆ. ಸೊ ಆದರೆ ಇಲ್ಲಿ ಈ ಎಣ್ಣೆ ಬಿಡೋಕ್ಕಂತ ಮದ್ದು ತಗೊಂಡು ಮತ್ತೆ ಎಣ್ಣೆ ಕುಡಿದಂಥವರು ಸುಮಾರು ಜನ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಒಂದು ಸರ್ಕಾರಿ ಭೂಮಿಯಲ್ಲಿ ಇರುವಂತ ದೇವಸ್ಥಾನವನ್ನ ಇವನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅಲ್ಲಿ ಕೋಟ್ಯಾಂತರ ರೂಪಾಯಿ ಆದಂತ ಆಸ್ತಿಗಳನ್ನ ಗಳಿಸಿದ್ದಾನೆ. ಅದು ಯಾವ ರೀತಿ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇವನು ಸ್ವಾಮೀಜಿ ಹಂಗಾದ, ಸ್ವಾಮೀಜಿ ಆಗಕ್ಕೆ ಮುಂಚೆ ಇವನು ಬದುಕೇನು ಅನ್ನೋದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗತ್ತೆ ಬಂಧುಗಳೇ. ಇಲ್ಲಿ ಮೊದಲು ಏನು ಈ ಕೋವಿಡ್ ಬಂತಲ್ಲ 2019 20 ಮಧ್ಯದ ಅಲ್ಲಿವರೆಗೂ ಕೂಡ 2020 ಕೂಡ ಇವನು ಶುಂಠಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇತ್ತಂಥದ್ದು. ಯಾವುದೇ ಆಸ್ತಿ ಅಂತಸ್ತುಗಳೇನು ಇರಲಿಲ್ಲ, ಶುಂಠಿ ವ್ಯಾಪಾರನೇ ಇವರ ಜೀವನ ಆಗಿತ್ತು. ಶುಂಠಿ ವ್ಯಾಪಾರ ಮಾಡಿದ್ರೆ ಮನೆ ಸಂಸಾರ ನಡೀತಾ ಇತ್ತು, ಇಲ್ಲಾಂದ್ರೆ ಇಲ್ಲ. ಈ ರೀತಿ ಇದ್ದಂಥ ವ್ಯಕ್ತಿ ಏಕಾಏಕಿ ಸ್ವಾಮೀಜಿಯಾಗಿ ಇವತ್ತು ಇವನ ಆಸ್ತಿ ಎಷ್ಟಿದೆ ಅಂತಂದ್ರೆ ನಿಮ್ಗೆ ಹೇಳ್ತೀನಿ ರಾಮಯ್ಯ ಅವರ, ಕೇಳಿಸ್ಕೊಳ್ಳಿ. ನಿಮ್ಮ ಆಸ್ತಿ 2020 ನೀವು 0 ಅಂತ ನೀವೇ ಒಂದು ವಿಡಿಯೋನಲ್ಲಿ ಹೇಳಿದಿರಿ. ಏನು ಇಲ್ದಿರ ಭಿಕ್ಷುಕನ್ ನಾನು, ಒಂದು ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದಿರುವಂತನು. ನನ್ನ ಹತ್ರ ಏನು ಇಲ್ಲ, ಫುಲ್ 0. ನನ್ನ ಹತ್ರ 1 ರೂಪಾಯಿ ಇರಲಿಲ್ಲ, ನಾನು ಏನು ಇಲ್ದಿರ ಬಂದಿದ್ದೀನಿ. ಇವತ್ತು ಈ ದೇವಸ್ಥಾನವನ್ನ ಇಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ. ಸರ್ಕಾರಿ ಜಮೀನ ಅಭಿವೃದ್ಧಿ ಮಾಡೋದಕ್ಕೆ ನೀವ್ಯಾರ್ರಿ? ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆ ಸರ್ಕಾರಿ ಜಮೀನಲ್ಲಿ ಇಷ್ಟೊಂದು ಆಸ್ತಿಗಳನ್ನ, ದೇವರ ಒಂದು ದೇವಸ್ಥಾನವನ್ನ ಇದು ನೀವು ವ್ಯಾಪಾರ ಮಾಡ್ಕೊಂಡು ಯಾರು ಪರ್ಮಿಷನ್ ಕೊಟ್ರು ನಿಮಗೆ? ಇವತ್ತು ಏನು ಭಕ್ತಾದಿಗಳು ಅರಕೆಕಾಯಿ ಅಂತ ಮರಕ್ಕೆ ಕಟ್ತಾರೆ, ಆ ಮರ ಇರುವಂತದ್ದು ಕೂಡ ಸರ್ಕಾರಿ ಭೂಮಿಯಲ್ಲೇ. ಆ ದೇವಸ್ಥಾನ, ಮೂಲ ದೇವಸ್ಥಾನ ಇರುವಂತದ್ದು ಸರ್ಕಾರಿ ಭೂಮಿಯಲ್ಲೇ. ಎಲ್ಲ ಸರ್ಕಾರಿ ಭೂಮಿಯಲ್ಲಿ ಇವರು ವಾಯುವಾಟನ್ನು ಇಟ್ಕೊಂಡು ಸರ್ಕಾರಕ್ಕೆ ಇವರು ವಂಚನೆ ಮಾಡ್ತಾ ಇರೋಂಥದ್ದು ಈ ರಾಮಯ್ಯನವರು. ಈ ರಾಮಯ್ಯ 2020 ತೀರಾ ಕಡುಬಡತನದಲ್ಲಿದ್ದಂಥ ವ್ಯಕ್ತಿ. ಇವತ್ತು ಹೊಸಕೋಟೆ ತಾಲೂಕು ಏನು ಸೂಲಿಬೆಲೆ ಹೋಬಳಿ ಕೆಂಪಾಪುರದಲ್ಲಿ ಸುಮಾರು ಜಮೀನುಗಳನ್ನ ಖರೀದಿ ಮಾಡಿದ್ದಾನೆ. ಕೋಟ್ಯಾಂತರ ರೂಪಾಯಿ ಜಮೀನುಗಳನ್ನ ಖರೀದಿ ಮಾಡಿದ್ದಾನೆ. ಪಾಣಿಗಳು ಇವೆಲ್ಲ ಯಾವುದಂತ ನಾನು ಸರ್ವೆ ನಂಬರ್ ಸಮೇತ ಹೇಳ್ಬೇಕಾ ರಾಮಯ್ಯ ಅವರೇ? ಹೇಳ ಸರ್ವೆ ನಂಬರ್ ಸಮೇತ ನೋಡಿ. ಇವೆಲ್ಲ ಕೆಂಪಾಪುರದಲ್ಲಿ ಸುಮಾರು ನೋಡಿ 1 ಎಕರೆ 5 ಗುಂಟೆ, 1 ಎಕರೆ 4 ಗುಂಟೆ, 1 ಎಕರೆ 5 ಗುಂಟೆ, ಇದೇ ಕೆಂಪಾಪುರ ಗ್ರಾಮದಲ್ಲಿ 1 ಎಕರೆ 6 ಗುಂಟೆ, ಇಷ್ಟೊಂದು ಜಮೀನುಗಳನ್ನ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಖರೀದಿ ಮಾಡಿದ್ದಾನೆ. ಇದ್ರ ಜೊತೆಗೆ ಏನು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಶಿಡ್ಲಘಟ್ಟದಲ್ಲೂ ಕೂಡ 1 ಎಕರೆ 10 ಗುಂಟೆ 2024 ಖರೀದಿ ಮಾಡ್ತಾನೆ, ಕೋಟ್ಯಾಂತರ ರೂಪಾಯಿ ಆಸ್ತಿ. ಇದ್ರ ಜೊತೆಗೆ ದೇವಸ್ಥಾನದ ಹಿಂದೆ ಗೋಶಾಲೆ ಏನಿದೆ ಇದನ್ನು ಕೂಡ ಇತ್ತೀಚೆಗೆ ಖರೀದಿ ಮಾಡಿರುವಂಥದ್ದು, ಸುಮಾರು ಕೋಟಿಗಳು ಕೊಟ್ಟು ಖರೀದಿ ಮಾಡಿರುವಂಥದ್ದು. ಆಮೇಲೆ ಆ ದೇವಸ್ಥಾನದ ಪಕ್ಕದಲ್ಲಿ ಈಗ ದೊಡ್ಡದಾದಂತ ಒಂದು ದೇವರ ಪ್ರತಿಮೆಯನ್ನ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ, ಈ ಜಾಗವನ್ನು ಕೂಡ ಇತ್ತೀಚೆಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಕೊಟ್ಟು ಖರೀದಿ ಮಾಡಿರುವಂತದ್ದು. ನೀವು ಏನು ಇಲ್ದಿರ 2020 ಶುಂಠಿ ವ್ಯಾಪಾರ ಮಾಡಿಕೊಂಡಿದ್ದಂಥವರು ಈ 4-5 ವರ್ಷದಲ್ಲಿ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ಸಂಪಾದನೆ ಮಾಡಿದ್ದು ಹೇಗೆ, ಎಲ್ಲಿ ಬಂತು ನಿಮಗೆ? ಇದೆಲ್ಲ ಕೂಡ ನಿಮ್ಮ ನಂಬಿಕೆಯಿಂದ, ನಿಮ್ಮ ಸಮಸ್ಯೆಗಳ ಒಂದು ಇದನ್ನ ಇಟ್ಕೊಂಡು ನಿಮ್ಮ ನಂಬಿಕೆಗಳ ಮೇಲೆ ವ್ಯಾಪಾರ ಮಾಡಿಕೊಂಡು ಗಳಿಸಿರುವಂತ ದುಡ್ಡು. ಇದ್ರ ಜೊತೆಗೆ ಇನ್ನೂ ಸುಮಾರು ಆಸ್ತಿಗಳನ್ನ ಖರೀದಿ ಮಾಡಿದ್ದಾರೆ. ಸದ್ಯಕ್ಕೆ ನಿಮಗೆ ಒಂದು ಬೇಸಿಕ್ ಚಿಕ್ಕದಾಗಿ ನಿಮಗೆ ಈ ಎವಿಡೆನ್ಸ್ ನ ಹೇಳ್ತಾ ಇರುವಂತದ್ದು. ಇನ್ನೂ ಬೇಕಾದಂತ ಸುಮಾರು 1 kg ಮೇಲ್ಪಟ್ಟು ಇವರು ಬಂಗಾರವನ್ನ ಕೂಡ ಖರೀದಿ ಮಾಡಿದ್ದಾರೆ. ಇದ್ರ ಜೊತೆಗೆ ನಮಗೆ ಲೋಕಲ್ ಅಲ್ಲಿ ತಿಳಿದು ಬಂದಂಗೆ ಅಲ್ಲಿನ ಅಧಿಕಾರಿಗಳನ್ನ ಇದನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾನೆ.
ಅಲ್ಲಿ ಅಧಿಕಾರಿಗಳು ಯಾರು ಕೂಡ ಮಾತಾಡ್ದಿದ್ದಂಗೆ ಇವರನ್ನ ಏನು ಪ್ರಶ್ನೆ ಮಾಡ್ದಿದ್ದಂಗೆ ಅಧಿಕಾರಿಗಳಿಗೆ ತಿಂಗಳಿಗೆ ಇಂತಿಷ್ಟು ಅಂತ ಕೊಟ್ಟು ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಮಾಹಿತಿ ಬಂದಿದೆ. ಅದು ಕಾಲ್ ರೆಕಾರ್ಡ್ಸ್ ಕೂಡ ಇದೆ, ನಿಮಗೆ ಬೇಕಾದ್ರೆ ನಾನು ಮುಂದಿನ ವಿಡಿಯೋದಲ್ಲಿ, ಈಗಲ್ಲ ನೆಕ್ಸ್ಟ್ ಈ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಕಾಲ್ ರೆಕಾರ್ಡ್ ಸಮೇತ ನಾನು ಕೊಡ್ತೇನೆ. ಸ್ವಾಮೀಜಿ ಆಗೋಕ್ ಮೊದಲು ಇದೇ ಕಂಬಳಿಪುರದಲ್ಲಿ ಇನ್ನೊಬ್ರು ಇವರು ಗುರು ಇರ್ತಾರೆ, ರವಿಕುಮಾರ್ ಅಂತ. ಈ ರವಿಕುಮಾರ್ ಅನ್ನಂತ ವ್ಯಕ್ತಿ ಅಲ್ಲಿರ್ತಾರೆ. ಈ ರವಿಕುಮಾರೇ ಈ ರಾಮಯ್ಯನಿಗೆ ಗುರುಗಳು. ಅಂದ್ರೆ ಈ ದೇವಸ್ಥಾನದಲ್ಲಿ ಪೂಜೆಗಳು ಹೆಂಗ್ ಮಾಡಬೇಕು, ಭಕ್ತಾದಿಗಳನ್ನ ಹೆಂಗ್ ಆಕರ್ಷಣೆ ಮಾಡಬೇಕು, ಒಬ್ಬ ಪೂಜಾರಿಯಾಗಿ ನೀವು ಏನೆಲ್ಲ ಮಾಡ್ಬೋದು, ಇವರಿಗೆ ಎಲ್ಲ ಈ ಎಣ್ಣೆ ಚಟ ಬಿಡಿಸೋದಕ್ಕೆ ಮದ್ದು ಕೊಡೋಂಥದ್ದಾಗಿರ್ಬೋದು, ಈ ಕಾಯಿ ಕಟ್ಟಂಥದ್ದಾಗಿರ್ಬೋದು, ಇವೆಲ್ಲ ಸಮಸ್ಯೆ ಇಂಥ ಒಂದು ವಿದ್ಯೆಯನ್ನ ಕಲಿಸ್ಕೊಟ್ಟಂತ ಗುರು ರವಿಕುಮಾರ್ ಅಂತ. ಈ ರವಿಕುಮಾರ್ ಹತ್ರ ಚೆನ್ನಾಗಿ ಇವನು ಎಲ್ಲ ವಿದ್ಯೆ ಎಲ್ಲ ಕಲ್ತ್ಕೊಂಡು ರವಿಕುಮಾರ್ನ ಒದ್ದೋಡಿಸ್ಬಿಡ್ತಾನೆ. ಯಾರೋ ಈ ರಾಮಯ್ಯ ಇವಾಗಿದ್ದಾನಲ್ಲ ಪೂಜಾರಿ, ಈ ರಾಮಯ್ಯ ಒದ್ದೋಡಿಸ್ಬಿಡ್ತಾನೆ. ಆತನು ಪಾಪ ಎದ್ದು ಬಿದ್ದು ಇಲ್ಲಿ ಬಂದು ಲಾಸ್ಟ್ಗೆ ನಮ್ಮ ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ವ್ಯಾಪ್ತಿಯಲ್ಲಿ ಒಂದು ಫಾರೆಸ್ಟ್ ಏರಿಯಾನಲ್ಲಿ ಒಂದಷ್ಟು ದೇವಸ್ಥಾನವನ್ನ ನಿರ್ಮಾಣ ಮಾಡಿಕೊಂಡು ಆತ ಕೂಡ ಸೇಮ್ ಆಸ್ ಇಟ್ ಈಸು. ಅದ್ರ ಬಗ್ಗೆ ನಾನು ಈಗಾಗಲೇ ನಿನ್ನೆ ನಡೆದಂತ ಒಂದು SP ನಮ್ಮ KJ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನಡೆದಂತ ಒಂದು ಸಭೆಯಲ್ಲಿ ರವಿಕುಮಾರ್ ಬಗ್ಗೆನೂ ನಾನು ಮನವಿಯನ್ನ ಮಾಡಿದ್ದೇನೆ. ಯಾಕಂತಂದ್ರೆ ಇವರು ಕೂಡ ಸೇಮ್ ಆಸ್ ಇಟ್ ಈಸು ಈ ರಾಮಯ್ಯ ಕಂಬಳಿಪುರದಲ್ಲಿ ಏನೆಲ್ಲ ಮಾಡ್ತಾನೋ ಅದೆಲ್ಲ ಈ ರವಿಕುಮಾರ್ ಕೂಡ ಮಾಡ್ತಾನೆ. ರವಿಕುಮಾರ್ ಈ ರಾಮಯ್ಯಗೆ ಗುರು. ಸೊ ಈ ರಾಮಯ್ಯ ಏನ್ ಮಾಡ್ತಾನೆ, ಗುರುವಿಗೆ ಗುಲ್ಕ ನೀಡ್ತಾನೆ, ಭಕ್ತಾದಿಗಳಿಗೆ ಕಿವಿಯಲ್ಲಿ ದೊಡ್ಡದಾದಂತ ದಾಸವಾಳ ಹೂವು ಇಡ್ತಾನೆ. ದಯವಿಟ್ಟು ಸಾರ್ವಜನಿಕರು, ಭಕ್ತಾದಿಗಳು, ನಿಮಗೆ ನಂಬಿಕೆ, ನಾನು ಅದನ್ನೇ ಹೇಳ್ತಾ ಇರೋದು, ನಿಮ್ಗೆ ನಂಬಿಕೆ ಇರಲಿ, ಆದರೆ ಆ ನಂಬಿಕೆ ಮೂಢನಂಬಿಕೆ ಆಗೋದು ಬೇಡ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನಂಬಿಕೆಗಳನ್ನ ಇವರೆಲ್ಲರೂ ಕೂಡ ಬಂಡವಾಳ ಮಾಡಿಕೊಳ್ತಾ ಇದ್ದಾರೆ. ಇಂಥ ದೇವಸ್ಥಾನಗಳ ಬಗ್ಗೆ ಇನ್ನೂ ಹಲವಾರು ದೂರುಗಳು ನಮ್ಮ ಗಮನಕ್ಕೆ ಬಂದಿದೆ. ಒಂದೊಂದಾಗಿ ತಮ್ಗೆಲ್ರಿಗೂ ತಿಳಿಸ್ಕೊಳ್ತಾ ಮುಂದೆ ನಾನು ತಮ್ಮೆಲ್ರಿಗೂ ಈ ವಿಚಾರಗಳನ್ನ ತಿಳಿಸ್ತೇನೆ. ಆದರೆ ಈ ರಾಮಯ್ಯ ಮಾತ್ರ ತುಂಬಾ ಬರೀ 4-5 ವರ್ಷದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾನಂತಂದ್ರೆ ಇದಕ್ಕೆ ಮುಖ್ಯ ಕಾರಣನೇ ನಿಮ್ಮ ಮೂಢನಂಬಿಕೆಗಳು ಅಲ್ರಿ. ಇವರಿಗೆ ನಿಜವಾಗ್ಲೂ ಕೂಡ ಅಲ್ಲಿ ಹೋಗಿದ್ದು ಆತ್ನೇ ಹೇಳ್ತಾನೆ, ಈ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟಿದ ತಕ್ಷಣ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ ಅಂತ ಆತ್ನೇ ಒಂದು ವಿಡಿಯೋದಲ್ಲಿ ಹೇಳಿದ್ದಾನೆ. ಯಾರು? ರಾಮಯ್ಯ. ತಾಯಿನ ನಂಬಿ ಯಾರು ಬರ್ತಾರೆ, ಈ ಒಂದು ಕ್ಷೇತ್ರದ ಮಣ್ಣನ್ನು ತುಳಿತಾರೋ ಅವರ ಇಷ್ಟಾರ್ಥಗಳು, ಅವ್ರಿಗೆ ಏನೇ ಕಷ್ಟ ಇರಲಿ ಕಷ್ಟಕ್ಕೆ ಪರಿಹಾರ ಕೊಡ್ತಾಳೆ ತಾಯಿಲಿ. ಸೊ ಹೆಜ್ಜೆ ಇಟ್ಟಿದ ತಕ್ಷಣ ಸಮಸ್ಯೆಗಳು ಬಗೆಹರಂಗಿದ್ರೆ ತೆಂಗಿನಕಾಯಿ ಕಟ್ಟೋದು ಯಾಕೆ, ನಿಂಬೆಕಾಯಿಂದ ದೃಷ್ಟಿ ತೆಗೆಸ್ಕೊಳ್ಳೋದು ಯಾಕೆ, ಕೈಗೆ ದಾರ ಕಟ್ಸ್ಕೊಳ್ಳೋದು ಯಾಕೆ, ತಡೆಕಾಯಿ ಹೊಡೆಯೋದು ಯಾಕೆ, ಮೆಣಸಿನಕಾಯಿ ರುಬ್ಬೋದು ಯಾಕೆ ನೀವೇ ಹೇಳ್ತೀರಲ್ಲ ಈ ಕ್ಷೇತ್ರದಲ್ಲಿ ಕಾಲಿಟ್ಟಿದ ತಕ್ಷಣ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದ್ಬಿಡತ್ತೆ ಅಂತ. ಮತ್ತೆ ಇವೆಲ್ಲ ಮಾಡೋದು ಯಾಕೆ ಮಾರಾಯ ಹೇಳಪ್ಪ. ಆಮೇಲೆ ಈ ಅಮಾವಾಸ್ಯೆ ಮತ್ತೆ ಪೌರ್ಣಮಿ ಬಂದಾಗ ದೇವರಿಗೆ ನೀನು ಪ್ರಶ್ನೆ ಕೇಳ್ತೀಯಲ್ಲ, ಯಾಕೆ ಭಕ್ತಾದಿಗಳು ಕೇಳೋದಕ್ಕೆ ಯಾಕಾಗಲ್ಲ? ಸರಿ, ಈಗ ನೀವು ಕೇಳಿದ ತಕ್ಷಣ ಎಡಕ್ಕೆ ತಿರುಗು ಬಲಕ್ಕೆ ತಿರುಗು ಅಂತ ಕೇಳ್ತಿರಲ್ವಾ, ಆ ನಿಮ್ಮ ಏನು ದೇವರ ಮೂರ್ತಿಯನ್ನ ಭುಜದ ಮೇಲೆ ಒತ್ತಿರ್ತಾರ 4 ಜನ, ಅವ್ರನ್ನಲ್ಲ, ನನ್ನ ಬಿಡು, ನಾನೊಂದು 4 ಜನನ ಕರ್ಕೊ ಬರ್ತೀನಿ, ನನ್ನ ಜೊತೆಗೆ 3 ಜನನ ಕರ್ಕೊ ಬರ್ತೀನಿ, ನಮ್ಗೆ ದೇವ್ರನ್ನ ಕೊಡು, ಆಗ ನೀನ್ ಪ್ರಶ್ನೆ ಕೇಳೋದು ತಿರ್ಗತ್ತೆ ಇಲ್ವ ಅಂತ ನಾನು ಹೇಳ್ತೀನಿ. ಸೈಡ್ಗೆ ಹೋಗಮ್ಮ, ಒಂದು ಕೇಳಮ್ಮ, 100 ಕೇಳಬೇಡ. ಅಲ್ರಿ, ಜನರಿಗೆ ದೇವರ ಮೇಲೆ ಇರೋಂಥ ನಂಬಿಕೆನ ನೀವು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಾ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಅಲ್ಲಿನ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಯಾರೊಬ್ರು ಪ್ರಶ್ನೆ ಮಾಡ್ತಾ ಇಲ್ಲ ಅಂತಂದ್ರೆ ಇದರ ಅರ್ಥ ಏನು? ಸೊ ನಾನು ದಯವಿಟ್ಟು ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ರಾಜ್ಯದಲ್ಲಿ ಇಂಥ ಹಲವಾರು ಕಳ್ಳ ಸ್ವಾಮೀಜಿಗಳು ಇವತ್ತು ಜನರ ನಂಬಿಕೆಗಳ ಮೇಲೆ ಆಟ ಆಡ್ತಾ ಇದ್ದಾರೆ. ಜನರ ನಂಬಿಕೆಗಳು ಕಷ್ಟಪಟ್ಟು ಶ್ರಮಪಟ್ಟು ಬೆವರು ಸುರಿಸಿ ದುಡ್ದಂತ ದುಡ್ಡನ್ನ ಇವರು ಅವ್ರ ನಂಬಿಕೆಗಳಿಂದ ಅವರ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ದುಡ್ಡು ಪೀಕ್ತಾ ಇದ್ದಾರೆ. ಮಾನ್ಯ ಗೃಹ ಮಂತ್ರಿಗಳು ಪ್ರಿಯಾಂಕ ಖರ್ಗೆ ಅವರೇ ದಯವಿಟ್ಟು ಇಂಥವ್ರ ಮೇಲೆ ಒಂದು ಕಣ್ಣಿಡಬೇಕು. ಗೃಹ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಒಂದು ಸ್ಪಷ್ಟವಾದಂಥ ಒಂದು ಸೂಚನೆಯನ್ನ, ಆದೇಶವನ್ನ ನೀವು ಕೊಡಬೇಕು. ಇಂಥ ಅನೈತಿಕ ಚಟುವಟಿಕೆಗಳು ಎಲ್ಲೆಲ್ಲಿ ನಡೀತಾ ಇದೆ ದೇವಾಲಯಗಳಲ್ಲಿ, ಅಂಥವ್ರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಈಗ ನಮ್ಮ KGF ತಾಲೂಕಲ್ಲಿ ಮಾನ್ಯ ವರಿಷ್ಠಾಧಿಕಾರಿಗಳಾದಂಥ
ಆಗಿರ್ತಕ್ಕಂಥ ಶಿವಂಸು ರಜಪೂತ್ ಸರ್ ಅವರು ಏನು ಐವರಹಳ್ಳಿಯಲ್ಲಿ ಬೇತಾಳ ದೇವಸ್ಥಾನದಲ್ಲಿ ನಡೀತಾ ಇದ್ದಂಥ ಅನೈತಿಕ ಚಟುವಟಿಕೆಗಳ ಮೇಲೆ ಯಾವ ರೀತಿ ಕ್ರಮ ಕೈಗೊಂಡು ಅಲ್ಲಿದ್ದಂಥ ಈ ಕಳ್ಳ ಅಘೋರಿ ಸ್ವಾಮೀಜಿಗಳನ್ನೆಲ್ಲ ಕೂಡ ಇವತ್ತು ಜೈಲಿಗಟ್ಟಿದ್ದಾರೆ, ಅದೇ ರೀತಿ ಇಡೀ ರಾಜ್ಯದಲ್ಲಿ ಇರುವಂತ ಇಂಥ ಕಳ್ಳ ಸ್ವಾಮೀಜಿಗಳ ಮೇಲೆ, ಜನರ ನಂಬಿಕೆಗಳ ಮೇಲೆ ಆಟ ಆಡ್ತಾ ಇರುವಂತ ಇಂಥ ಕಳ್ಳರ ಮೇಲೆ, ಇಂಥ ರಾಮ ಇಂಥವ್ರ ಮೇಲೆ ಕಠಿಣವಾದಂತ ಕ್ರಮ ಕೈಗೊಳ್ಳಬೇಕು. ಇವ್ರ ಬಗ್ಗೆ ಈಗಾಗಲೇ ಸುಮಾರು ಒಂದು 2-3 ವರ್ಷಗಳಿಂದ ಸುಮಾರು ಜನ ವಿಡಿಯೋ ಮಾಡ್ಕೊ ಬಂದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಇವ್ರು ಮಾಡ್ತಾ ಇರೋಂಥ ಇಲ್ಲಿಗಲ್ ವ್ಯಾಪಾರಗಳು ಏನಿದೆ ಅಲ್ಲಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿಡಿಯೋಗಳು ಮಾಡ್ಕೊ ಬಂದಿದ್ದಾರೆ. ಅವ್ರನ್ನ ಈ ರಾಮಯ್ಯ ಏನ್ ಹೇಳ್ತಾನೆ ಗೊತ್ತಾ, ಅವ್ರು ಕೇಳೋದ್ರಲ್ಲಿ 100% ಸತ್ಯ ಇದೆ. ಆದ್ರೆ ಈತ್ನು ಅದನ್ನ ಸಮರ್ಥಿಸ್ಕೊಳ್ಸುವಂತ ಬರದಲ್ಲಿ ಇವ ಏನ್ ಮಾಡ್ತಾನೆ, ಧರ್ಮವನ್ನ ತರ್ತಾನೆ. ಧರ್ಮಕ್ಕೂ ಅಲ್ಲಿ ನಡೀತಾ ಇರೋಂಥ ಅನೈತಿಕ ಚಟುವಟಿಕೆ, ಧರ್ಮ ಅದೇನ ಹೇಳ್ಕೊಟ್ಟಿದ್ ನಿಮ್ಗೆ? ಯಾವ ದೇವ್ರು ಹೇಳ್ಕೊಟ್ರು? ನನಗೆ ತಡೆ ಕೈ ಕಟ್ರಿ ನಿಮ್ ಸಮಸ್ಯೆಗಳ ಬಗೆಹರಿಸ್ತೀನಿ ಅಂತ ಕಾಟೇರಮ್ಮ ತಾಯಿ ಹೇಳ್ಕೊಟ್ರ? ನಿಂಬೆ ಹಣ್ಣಿಂದ ದೃಷ್ಟಿ ತೆಗೆಸ್ಕೊಂಡ್ರೆ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದು ಬಿಡತ್ತಂತ ಕಾಟೇರಮ್ಮ ತಾಯಿ ಹೇಳ್ಕೊಟ್ರ? ಸಾರಾಯಿ ಬಿಡಿಸುವಂತ ಕಾಟೇರಮ್ಮ ತಾಯಿ ಹೇಳ್ಕೊಟ್ರ ನಿಮ್ಗೆ? ತಾಯಿನೇ ಬುದ್ಧಿ ಕೊಡ್ತಾರ್ರಿ. ದೇವರು ಯಾರಿಗೇನೇನು ಕೊಡಬೇಕು ಅದೆಲ್ಲ ಅವರೇ ಕೊಡ್ತಾರೆ. ಮಧ್ಯದಲ್ಲಿ ನೀನ್ ಯಾರು ಕೊಡೋದಕ್ಕೆ? ನೀನೇನಾದ್ರೂ ಕಾಟೇರಮ್ಮ ತಾಯಿ ಹತ್ರ ಏನಾದ್ರು ಅಗ್ರಿಮೆಂಟ್ ಹಾಕೊಂಡಿದ್ದೆ, ಅಮ್ಮ ನಾನು ನಿನ್ನ ಹತ್ರ ಈ ತರ ಬ್ರೋಕರ್ ಕೆಲಸ ಮಾಡ್ತೀನಿ ಅಂತ? ದೇವರ ಹೆಸರಲ್ಲಿ ನೀನ್ ದುಡ್ಡು ಮಾಡಿ, ನೀನ್ ಯಾವನು? ಒಬ್ಬ ಶುಂಠಿ ವ್ಯಾಪಾರ ಮಾಡ್ಕೊಂಡಿರೋವನು ಇವತ್ತಿಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾನಂತಂದ್ರೆ ಇವು ಎಲ್ಲಿಂದ ಬಂತು ಅನ್ನೋದು ಅಟ್ಲೀಸ್ಟ್ ಅಲ್ಲಿರೋಂಥ ಲೋಕಲ್ ಏನು ಸೂಲಿಬೇಲೆ ಪೊಲೀಸರು ಇದಾರಲ್ಲ, ಇವ್ರು ಯಾಕೆ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ಅಲ್ಲಿ ಮತ್ತೆ ಒಂದಷ್ಟು ಅಂಗಡಿಯವರು ಪಾಪ ಒಂದು ನೋವು ಪಟ್ಕೊಂಡು ನಮಗೆ ಒಂದಷ್ಟು ಹೇಳಿದ್ರು, ಚಪ್ಪಲಿಗಳು ಬಿಡಿಸ್ಕೊಂಡ್ರೆ ಪೊಲೀಸರು ಅವ್ರ ಮೇಲೆ, ಅಂಗಡಿಯವರ ಮೇಲೆ ದಬ್ಬಾಳಿಕೆ ಮಾಡ್ತಾರಂತೆ. ಯಾವ ನ್ಯಾಯ ರೀ ಇದು? ಪೊಲೀಸರು ಅಲ್ಲಿ ನಡೀತಾರಂತ ಅನೈತಿಕ ಚಟುವಟಿಕೆಗಳನ್ನ ನಿಲ್ಸೋದ್ ಬಿಟ್ಬಿಟ್ಟು ಅಲ್ಲಿ ಸಮಸ್ಯೆಗಳು ಹೇಳಕ್ ಬಂದಿರೋಂಥವ್ರ ಮೇಲೆ ನೀವು ದೌರ್ಜನ್ಯ ಮಾಡ್ತೀರಾ ಆ ರಾಮಾಯಣ ಮಾತು ಕೇಳ್ಕೊಂಡಂತಂದ್ರೆ ಇದು ಏನ್ ಲೆಕ್ಕಾಚಾರ? ಇದು ಏನ್ ನಡೀತಾ ಇದೆ ಅಲ್ಲಿ? ಸೊ ದಯವಿಟ್ಟು ನಾನು ಸರ್ಕಾರದಲ್ಲಿ, ಗೃಹ ಇಲಾಖೆಯವರಲ್ಲಿ, ನಾನು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ನನಗೆ ಅಪಾರವಾದಂಥ ನಂಬಿಕೆ ಇದೆ. ಇವರು ಇಂತಹ ಅನೈತಿಕ ಚಟುವಟಿಕೆಗಳ ಮೇಲೆ, ದೇವರ ಹೆಸರಲ್ಲಿ ನಡೀತಾ ಇರೋಂಥ ಒಂದು ಅನ್ಯಾಯದ ಮೇಲೆ, ಜನರಿಗೆ ಮೋಸ ಮಾಡ್ತಾರೆ ಅಂತ ಇಂಥ ಕೊಳ್ಳ ಸ್ವಾಮೀಜಿಗಳ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನೋದು ಅಪಾರವಾದಂಥ ನಂಬಿಕೆಯಿಂದ ತಮಗೆ ಈ ವಿಡಿಯೋನ ತಲುಪಿಸ್ಬೇಕು ಅಂತ ನಾನು ಈ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರಲ್ಲೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ಇನ್ನಷ್ಟು ಇದೇ ದೇವಸ್ಥಾನದ ಬಗ್ಗೆ ಇನ್ನಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಮತ್ತೆ ಸ್ನೇಹಿತರೆ, ಇನ್ನೊಂದು ಹೇಳೋದು ಮರ್ತೆ, ಪ್ರಾರಂಭದಲ್ಲಿ ಇಲ್ಲಿ ಒಂದಷ್ಟು ಜನ ಹೊಸಕೋಟೆಯಿಂದ ಕಂಬಳಿಪುರಕ್ಕೆ ಆಟೋಗಳು ಓಡಿಸ್ತಾ ಇರ್ತಾರೆ. ಬರೋಂಥ ಭಕ್ತಾದಿಗಳನ್ನೇ ಅವರು ಆಟೋ ಓಡಿಸ್ಕೊಂಡು ಏನೋ ಜೀವನಾಧಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಂತೆ ಆಟೋಗಳು ಏನ್ ಮಾಡ್ತಾರೆ ಅಂತಂದ್ರೆ, ಏನೋ ಹೊಟ್ಟೆಪಾಡು ಚೆನ್ನಾಗಿ ನಡೀತಾ ಇದೆಯಲ್ಲ ಅಂತ ಒಂದು ಆಟೋ ಇದ್ದವನು ಇನ್ನೊಂದು ಆಟೋ ತಗೊಳ್ತಾನೆ. ಈ ಆಟೋ ಅವ್ರಿಗೆ ಏನ್ ಮಾಡ್ತಾನೆ ಅಂತಂದ್ರೆ, ಇವನು ರಾಮಯ್ಯ ಇಂತಿಷ್ಟು ಅಂತ ನೀವು ದೇವಸ್ಥಾನ ಕೊಟ್ರೆ ಮಾತ್ರ ಇಲ್ಲಿಗೆ ನೀವು ಜನರನ್ನ ಕರ್ಕೊ ಬರ್ಬೇಕು, ಬಾಡಿಗೆ ಓಡಿಸ್ಬೇಕು, ಇಲ್ಲಾಂದ್ರೆ ಓಡಿಸೋಂಗಿಲ್ಲ ಅಂತ ಆಟೋ ಅವರಿಗೆ ಬೆದರಿಕೆ ಆಗ್ತಾನೆ. ಸುಮಾರು ದಿನ ಆಟೋ ಅವರು ಕೂಡ ಅವನಿಗೆ ವಾರಕ್ಕೆ ಇಷ್ಟು ಅಂತ ದೇವಸ್ಥಾನಕ್ಕೆ ಅಕ್ಕಿ ಕೊಡುವಂಥದ್ದು, ದುಡ್ಡು ಕೊಡುವಂಥದ್ದು, ವಾರಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಆಟೋಗೆ 1000 ರೂಪಾಯಿ 2000 ರೂಪಾಯಿ ಹಣವನ್ನ ವಸೂಲಿ ಮಾಡ್ತಾ ಇರ್ತಾನೆ. ಸೊ ಆಟೋ ಅವರೆಲ್ಲ ಒಂದು ಯೂನಿಯನ್ ಆಗಿ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕೊನೆಗೆ ಅಲ್ಲಿದ್ದಂತ ಶಾಸಕರ ಬೆಂಬಲ ಕೂಡ ಇದೆ, ಇವ್ರಿಗೆ ರಾಜಕಾರಣಿಗಳ ಬೆಂಬಲ, ಶ್ರೀಮಂತರ ಬೆಂಬಲವನ್ನ ಚೆನ್ನಾಗಿ ಇಟ್ಕೊಂಡು ಸರ್ಕಾರಿ ಬಸ್ಗಳನ್ನ ಹಾಕ್ಸ್ಕೊಳ್ತಾನೆ. ಸರ್ಕಾರಿ ಬಸ್ ಅನ್ನು ಹಾಕ್ಸ್ಕೊಂಡು ಸುಮಾರು ಜನ, 100 ಜನ ಆಟೋ ಡ್ರೈವರ್ಗಳೇನಿದ್ದಾರೆ, ಮಾಲೀಕರು ಏನಿದ್ದಾರೆ, ಇವರು ಹೊಟ್ಟೆ ಹೊಡೆಯುವಂತ ಕೆಲಸ ಕೂಡ ಮಾಡ್ತಾ ಇದ್ದಾನೆ. ಇವತ್ತು ಆ ಇಡೀ ಆಟೋ ಅವರು ಕೂಡ ಇವನಿಗೆ ಶಾಪ ಆಗ್ತಾ ಇರುವಂತದ್ದು. ಮತ್ತೆ ಇನ್ನ ವಿಚಾರಕ್ಕೆ ಬಂದ್ರೆ, ಸುಮಾರು ಜನ ಮಹಿಳೆಯರ ವಿಚಾರಕ್ಕೆ ಬಂದ್ರೆ ಸುಮಾರು ಜನಕ್ಕೆ ಅನ್ಯಾಯ ಮಾಡಿರುವಂತ ವಿಚಾರನು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಮಾನ್ಯ ಗೃಹ ಮಂತ್ರಿಗಳಲ್ಲಿ ನಾನು ಪದೇ ಮನವಿ ಮಾಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ಈ ಕಂಬಳಿಪುರದಲ್ಲಿ ಏನಿ ರಾಮಯ್ಯ ಅನ್ನೋವನಿದ್ದಾನೆ, ದೇವರ ಹೆಸರಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ, ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಬಳಸ್ಕೊಂಡು ಒತ್ತುವರಿ ಮಾಡಿಕೊಂಡು ಜನರ ಹತ್ರ ದುಡ್ಡು ಪೀಕ್ತಾ ಇದ್ದಾನೆ, ಆ ಸರ್ಕಾರಿ ಭೂಮಿಯಿಂದ ಹಣ ಗಳಿಸ್ತಾ ಇದ್ದಾನೆ. ಇವನ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು ಅಂತ, ಮತ್ತೆ ಇವನಿಗೆ ಸಹಕಾರ ಕೊಡ್ತಾ ಇರೋಂಥ ಪ್ರತಿಯೊಬ್ಬರ ಮೇಲೂ ಕೂಡ ಕ್ರಮ ವಹಿಸಬೇಕಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ನೀವು ಕ್ರಮ ವಹಿಸ್ತೀರಾ ಅನ್ನೋ ನಂಬಿಕೆಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.